हेलो एवरीवन, मैं उम्मे अमरा। आप देख रहे हैं एशियन टीवी न्यूज़ बेंगलुरु से। आप देख रहे हैं वॉइस ऑफ बेंगलुरु। दोस्तों, आज हम JW मैरिट होटल में मौजूद हैं और आज यहाँ पर प्रेस कॉन्फ्रेंस हो रहा है। प्रेस कॉन्फ्रेंस सिर्फ पीडियाट्रिक स्ट्रोक, जो बच्चों का जो स्ट्रोक होता है वो 50 से 60% तक अब ट्रीट हो सकता है। तो इसी के दौरान यहाँ पर आज हम बात करने वाले हैं यहाँ के ज़िम्मेदारों से और जानते हैं। ಆರ್ಗನೈಸಿಂಗ್ ಚೇರ್ಮನ್ ನ್ಯಾಷನಲ್ ಪೀಡಿಯಾಟ್ರಿಕ್ ಸ್ಟ್ರೋಕ್ ಕಾನ್ಫರೆನ್ಸ್. ನಾವು ಇಂಡಿಯನ್ ನ್ಯಾಷನಲ್ ಸ್ಟ್ರೋಕ್ ಆರ್ಗನೈಸೇಷನ್ ಇಂದ 2 ದಿನ ನ್ಯಾಷನಲ್ ಸ್ಟ್ರೋಕ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀವಿ. ಇಲ್ಲಿ ಇಂಡಿಯಾದಿಂದ ಪೀಡಿಯಾಟ್ರಿಕ್ ನ್ಯೂರಾಲಜಿ, ಅಡಲ್ಟ್ ನ್ಯೂರಾಲಜಿ ಡಾಕ್ಟರ್ಸ್ ಇಲ್ಲಿ ಬಂದಿದ್ದಾರೆ ಈ ಕಾನ್ಫರೆನ್ಸ್ ಅಟೆಂಡ್ ಮಾಡೋದಕ್ಕೆ. ಈ ಕಾನ್ಫರೆನ್ಸ್ ಮೇನ್ ಉದ್ದೇಶ ಏನು ಅಂದರೆ, ಮಕ್ಕಳಲ್ಲಿ ಪಾರ್ಶ್ವವಾಯು ಲಕ್ವ ಆಗೋದು ಹೇಗೆ ರೆಕಗ್ನೈಸ್ ಮಾಡಬೇಕು, ಅದಕ್ಕೆ ಟ್ರೀಟ್ಮೆಂಟ್ ಯಾವ ಥರ ಅತ್ಯಾಧುನಿಕ ಟ್ರೀಟ್ಮೆಂಟ್ ಕೊಡ್ಬೋದು, ಇದ್ರ ಬಗ್ಗೆ ಡಿಸ್ಕಷನ್ ಆಗ್ತಾ ಇದೆ. ಇಂಟರ್ನ್ಯಾಷನಲ್ ಡಾಕ್ಟರ್ಸ್ ಇಬ್ಬರು ಬಂದಿದ್ದಾರೆ, ಒಬ್ಬರು ಅಮೆರಿಕಾಯಿಂದ, ಇನ್ನೊಬ್ಬರು ಸ್ವಿಟ್ಜರ್ಲ್ಯಾಂಡಿಂದ. ಇದ್ರ ಬಗ್ಗೆ ಡಿಸ್ಕಷನ್ ಎಲ್ಲ ನಡೆದು ಮೇನ್ ಅಡಲ್ಟ್ಸಲ್ಲಿ ಹೇಗೆ ಪಾರ್ಶ್ವವಾಯು ನೆಗ್ಲೆಕ್ಟ್ ಆಗುತ್ತೋ, ಯಾಕಂದರೆ ಅದರಲ್ಲಿ ನೋವು ಇರೋದಿಲ್ಲ, ಬರೀ ಕೈಕಾಲು ವೀಕ್ ಆಗಿದೆ ಅಷ್ಟೇ ಅಂತ ಅವರು ನೆಗ್ಲೆಕ್ಟ್ ಮಾಡಿ ಕರೆಕ್ಟ್ ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ ಅಂತ ಆ ಹಾಸ್ಪಿಟ್ಲಿಗೆ ಕರ್ಕೊಂಬಂದರೆ ವಿತಿನ್ 4.5 hours ಬಂದರೆ ಕ್ಲಾಟ್ ಬಸ್ಟರ್ ಇಂಜೆಕ್ಷನ್ ಕೊಟ್ಟು ಅದನ್ನು ರಿವರ್ಸ್ ಮಾಡ್ಬೋದು 50 to 60% ಜನಕ್ಕೆ. ಅದೇ ಥರ ಇನ್ನು ದೊಡ್ಡ ರಕ್ತನಾಳ ಏನಾದರೂ ಬ್ಲಾಕ್ ಆಗಿದ್ದರೆ ನಾವು ಕಾಲು ಮೂಲಕ ಚಿಕ್ಕ ಟ್ಯೂಬ್ ಹಾಕಿ ಆ ರಕ್ತನಾಳದಲ್ಲಿ ಕ್ಲಾಟ್ ಇರುತ್ತಲ್ಲ, ಅದನ್ನು ಕ್ಲಾಟ್ ರಿಟ್ರೀವರ್ ಅಂತ ಇರುತ್ತೆ, ಅದನ್ನು ಹಾಕಿ ಅದನ್ನು ತೆಗಿಬೋದು. ಅದು ಕೆಲವು ಮಕ್ಕಳಲ್ಲಿ ಅಪ್ ಟು 24 hours ತನಕನೂ ಮಾಡೋ ಚಾನ್ಸಸ್ ಇದೆ. ಸರ್, ಪೇರೆಂಟ್ಸ್ಗೆ ಇದ್ರ ಬಗ್ಗೆ ಅರಿವು ಮೂಡಿಸೋದಿದೆ, ಯಾಕೆಂದರೆ ಇದಕ್ಕಿಂತ ಜಾಸ್ತಿ ಮಾಮೂಲಿ ಬೇರೆ ಕಡೆ ಹೋಗಿ ಆಯುರ್ವೇದಿಕ್ ಬರೋದು ಜಾಸ್ತಿ ಇದೆ, ಅದ್ರ ಬಗ್ಗೆ ಅದೇ ಈಗ ಏನು ಅಂದರೆ, ಈಗ ನಾನು ಈ ಕ್ಲಾಟ್ ಬಸ್ಟರ್ ಇಂಜೆಕ್ಷನ್ನು, ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಇದೆಲ್ಲ ಈಗ ಟ್ರೀಟ್ಮೆಂಟ್ ಬಂದಿರೋದು. ಅಂದರೆ ಈಗ ಕ್ಲಾಟ್ ಬಸ್ಟರ್ ಇಂಜೆಕ್ಷನ್ 20 ವರ್ಷದಿಂದ ಇದೆ ಇಂಡಿಯಲ್ಲಿ. ದೊಡ್ಡವರಲ್ಲೂ ಲೆಸ್ ದ್ಯಾನ್ 1%, 2% ಜನ ಈ ಫೆಸಿಲಿಟಿನ ವಿ ಕ್ಯಾನ್ ಗಿವ್ ದಿಸ್ ಟ್ರೀಟ್ಮೆಂಟ್, ಯಾಕಂದರೆ ಅವರು ರೀಚ್ ಆಗೋಲ್ಲ. ಆಮೇಲೆ ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿನೂ ಅಪ್ ಟು 24 hours ಕೊಡ್ಬೋದು. ಈಗ ಅಂದರೆ ಈಗ ಸೈನ್ಸಲ್ಲಿ ಎಷ್ಟು ಸ್ಟ್ರಾಂಗ್ ಎವಿಡೆನ್ಸ್ ಇದೆ ಅಂದರೆ ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿಯಲ್ಲಿ ಇಬ್ಬರಿಗೆ ಈ ಟ್ರೀಟ್ಮೆಂಟ್ ಕೊಟ್ಟರೆ ಒಬ್ಬರಿಗೆ ಬೆನಿಫಿಟ್ ಆಗುತ್ತೆ. ಸೊ ಈ ಥರ ಇಬ್ಬರಿಗೆ ಟ್ರೀಟ್ಮೆಂಟ್ ಕೊಟ್ಟು ಒಬ್ಬರಿಗೆ ಬೆನಿಫಿಟ್ ಆಗೋದು ಅಷ್ಟು ಸ್ಟ್ರಾಂಗ್ ಟ್ರೀಟ್ಮೆಂಟ್ ಮೆಡಿಸಿನಲ್ಲಿ ಇಲ್ಲಿ ತನಕ ಇಲ್ಲ. ಈವನ್ ಹಾರ್ಟ್ ಅಟ್ಯಾಕಲ್ಲೂ 20 ಜನಕ್ಕೆ ಈ ಥರ ಟ್ರೀಟ್ಮೆಂಟ್ ಕೊಟ್ಟರೆ ಒಬ್ರಿಗೆ ಹೆಲ್ಪ್ ಆಗುತ್ತೆ. ಆ ಥರ ಇದು ಬ್ರೈನ್ ಸ್ಟ್ರೋಕಲ್ಲಿ ಈ ಥರ ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಟ್ರೀಟ್ಮೆಂಟು ಇಬ್ಬರಿಗೆ ಕೊಟ್ಟರೆ ಒಬ್ಬರಿಗೆ ಹೆಲ್ಪ್ ಆಗೋದು ಅಷ್ಟು ಸ್ಟ್ರಾಂಗ್ ಎವಿಡೆನ್ಸ್ ಯಾರಿಗೂ ಇಲ್ಲ. ಆದ್ರೂ ಅಡಲ್ಟ್ಸಲ್ಲಿ ಹೇಳ್ತಾ ಇರೋದು, ಇಂಡಿಯಲ್ಲಿ 2.5 ಲಕ್ಷ ಥ್ರಾಂಬೆಕ್ಟಮೀಸ್ ಆಗಬೇಕು. ನಾವು ಬರೀ 2,000-3,000 ಥ್ರಾಂಬೆಕ್ಟಮೀಸ್ ಮಾಡ್ತಾಯಿದ್ದೀವಿ, ಯಾಕೆಂದರೆ ಒಂದು ಅವೇರ್ನೆಸ್ ಇಲ್ಲ. ಅಂದರೆ ಜನಕ್ಕೆ ಈ ಥರ ಸಿಮ್ಟಮ್ ಆದರೆ ಸ್ಟ್ರೋಕ್ ಅಂತಾರೆ, ಅದು ಪೇನ್ಲೆಸ್ ಇರುತ್ತೆ. ಎರಡನೇದು, ಕರೆಕ್ಟ್ ಟೈಮಲ್ಲಿ ಸ್ಟ್ರೋಕ್ ರೆಡಿ ಹಾಸ್ಪಿಟ್ಲಿಗೆ ಬರಬೇಕು. ಅದಾದಮೇಲೆ ಈ ಥರ ಟ್ರೀಟ್ಮೆಂಟ್ ಇದೆ ಅಂತ ತುಂಬ ಜನಕ್ಕೆ ಗೊತ್ತಿರಲ್ಲ. ಬೇರೆ ಆರ್ಗನ್ಸ್, ಫಾರ್ ಎಕ್ಸಾಂಪಲ್ ಲಿವರು, ಕಿಡ್ನಿ ಎಲ್ಲ ಬೇರೆಯವ್ರದ್ದು ತೆಗೆದು ಹಾಕ್ಬೋದು ನಾವು, ಬಟ್ ಬ್ರೈನ್ ಅದನ್ನು ನಾವು ಸೇವ್ ಮಾಡ್ಕೋಬೇಕು, ಯಾಕಂದರೆ ಅದು ಗ್ರೋ ಆಗೋದಿಲ್ಲ, ಬೇರೆಯವ್ರದ್ದು ಹಾಕೋಕ್ಕೂ ಆಗೋದು. ಅದು ಟ್ರೀಟ್ಮೆಂಟ್ ಕೆಲವು ಸ್ಟೇಟಲ್ಲಿ ಥ್ರಾಂಬೋಲೈಸಿಸ್ ಎಲ್ಲ ಫ್ರೀ ಇದೆ. ನಮ್ಮ ಐ ಥಿಂಕ್ ಬ್ಯಾಂಗ್ಳೂರಲ್ಲಿ ನಿಮ್ಯಾನ್ಸಲ್ಲಿ BPL ಕಾರ್ಡ್ ಹೋಲ್ಡರ್ಸ್ಗೆಲ್ಲ ಫ್ರೀ ಇರುತ್ತೆ. ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಆಯುಷ್ಮಾನ್ ಭಾರತದಲ್ಲೂ ಬರ್ತಾ ಇದೆ, ಅದರಲ್ಲಿ ಬರುತ್ತೆ. ಅದು ಈಚ್ ಹಾಸ್ಪಿಟ್ಲಲ್ಲೂ ವೇರಿ ಆಗುತ್ತೆ ಕಾಸ್ಟ್. ಕ್ಯೂರಿಂಗ್ ಪರ್ಸೆಂಟೇಜ್ ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಮಾಡಿದ್ರೆ 50 to 60% ಜನ ನಾರ್ಮಲ್ ಆಗ್ತಾರೆ. ಈಗೇನು ಅಂದರೆ, ಈಗ ಹಾರ್ಟ್ ಅಟ್ಯಾಕ್ ಅದೆಲ್ಲ ಆದರೆ ಅವರಿಗೆ ಜಸ್ಟ್ ಪೇನ್ ಇರುತ್ತೆ, ಲೈಫ್ ರಿಸ್ಕ್ ಇರುತ್ತೆ. ಪ್ಯಾರಲೈಸಿಸ್ ಆದರೆ ಅವರು ಲೈಫ್ ಲಾಂಗ್ ಬೆಡ್ ರಿಡನ್ ಇರ್ತಾರೆ. ಸೊ ಅವ್ರು ನೋಡ್ಕೊಳೋಕ್ಕೆ ಫ್ಯಾಮಿಲಿ ಎಲ್ಲ ಎಫೆಕ್ಟ್ ಆಗುತ್ತೆ. ಸೊ ಈಗ ಒಬ್ಬ ಆಫೀಸ್ ಗೋಯಿಂಗ್ ಮನುಷ್ಯಂಗೆ ಏನಾದರೂ ಸ್ಟ್ರೋಕ್ ಆದರೆ ಅವ್ರಿಗೂ ಫುಲ್ ಫ್ಯಾಮಿಲಿ ಎಫೆಕ್ಟ್ ಆಗುತ್ತೆ. ಸೊ ಅದರಿಂದ ಪ್ರಾಬ್ಲಮ್.